ದೇಶದಿಂದ ರಷ್ಯಾಗೆ ಹುಡುಗರು ಭವಿಷ್ಯಕ್ಕಾಗಿ ಕೆಲಸಕ್ಕೆ ಹೋಗಿದ್ದಾರೆ. ಕೇಳಿಸ್ಕೊಳ್ಳಿ ದಯಮಾಡಿ. ಕಳೆದ 70 ವರ್ಷದ ಇತಿಹಾಸದಲ್ಲಿ ಮೋದಿ ಸಾಹೇಬರು ಬರೋಕ್ಕಿಂತ ಮುಂಚೆ ಬಹಳಷ್ಟು ಜನರು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಮ್ಮ ಯುವಕರು 67 ಯುವಕರು ರಷ್ಯಾಕ್ಕೆ ಕೆಲಸ ಮಾಡಕ್ ಹೋದ ಸಂದರ್ಭದಲ್ಲಿ ಅವರು ಯುವಕರನ್ನ ಅವರು ವಾರ್ನಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. 67 ನಮ್ಮ ಯುವಕರು ರಷ್ಯಾಗೆ ಹೋಗಿ ಕೆಲಸಕ್ಕಾಗಿ ಹೋಗಿದ್ರೆ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡು ಇವತ್ತು 8 ಜನ ಜೀವ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಪ್ಪ, ದೊಡ್ಡ ನ್ಯೂಸ್ ಆಗ್ಬೇಕಪ್ಪ. ಈ ದೇಶದ ದೊಡ್ಡ ನ್ಯೂಸ್. ಯಾವುದೇ ಗಾರ್ಡ್ಸ್ ಅಂತ ಹೋಗಿರ್ಲಿರಿ, ಅಲ್ಲಿ ಹೋಗಿ ಯಾರನ್ನ ಮಿಲಿಟರಿಗೆ ಯೂಸ್ ಮಾಡ್ಬೋದಾ? ಅಲ್ಲಿ ಮಿಲಿಟರಿಗೆ ವಾರಿಗೆ ಯೂಸ್ ಮಾಡಿ ಸುಮಾರು 8 ಜನ ಇವತ್ತು ತೀರೋಗಿದ್ದಾರೆ. ಸದನದಲ್ಲಿ ಮೊನ್ನೆ ತಾನೇ ಪಾರ್ಲಿಮೆಂಟ್ ನಲ್ಲಿ ಫಾರಿನ್ ಮಿನಿಸ್ಟರ್ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ರಷ್ಯಾ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ಬೇಕು, ಏನು ಲಾಲಾಕ್ ದಿಕ್ಕಾಯಂಗೆ ವೋಟ್ ಕೆ ಲೇಕೆ ಆಯಂಗೆ, 1 ಸರ್ ಕೆ ಲಿಯೆ 10 ಸರ್ ಲೇಕೆ ಆಯಂಗೆ ಅಂತ ಹೇಳ್ತಕ್ಕಂತ ಪ್ರಧಾನಮಂತ್ರಿ ಅವರು ದಯಮಾಡಿ ಮನವಿ ಮಾಡಿಕೊಳ್ತೀವಿ. 78ನೇ ಸ್ವಾತಂತ್ರ್ಯೋತ್ಸವ ದಿನ ಆಚರಣೆ ಆಗ್ತಾ ಇದೆ ಈ ದೇಶದಲ್ಲಿ. ನಮ್ಮ ಮಕ್ಕಳು ಏನು ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ, ರಷ್ಯನ್ ಆರ್ಮಿ ಅವರು ಅವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ವಾರಿಗಾಗಿ ಉಪಯೋಗಿಸ್ಕೊಳ್ತಾ ಇದಾರೆ. ಅವ್ರನ್ನ ವಾಪಸ್ ಕರ್ಕೊಂತೀನಿ, ಯಾಕಂದ್ರೆ ನೀವು ಬಹಳ ಪವರ್ಫುಲ್. ವಾರ್ ನಿಂದಿಸಿದವ್ರು ನೀವು. ಯುಕ್ರೇನ್ ರಷ್ಯಾ ವಾರು ಇಂಡಿಯಾದಲ್ಲಿ ಫೋನ್ ಮಾಡಿ ಹೇಳಿ ನಿಂದಿಸಿರ್ತಕ್ಕಂತ ವಿಶ್ವಗುರು ಅವರೇ, ದಯಮಾಡಿ ನಮ್ಮ ಮಕ್ಕಳು ಇವತ್ತು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಈ ದೇಶದ ಯುವಕರನ್ನ ವಾರಿಗಾಗಿ ಉಪಯೋಗಿಸ್ತಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ, ನಿಮ್ಮ ಕಾಲದಲ್ಲಿ ಆಗಿದೆ. ದಯಮಾಡಿ ಬಿಜೆಪಿಯವರು ಅಶೋಕ್ ಅಣ್ಣನವರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಸ್ಪಷ್ಟನೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಇದು ಲಾರ್ಜರ್ ಇಶ್ಯೂ. ಅಂದ್ರೆ ರಷ್ಯಾ ಜೊತೆ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಿಂದಿಸ್ತೀರಾ? ಆಯಿಲ್ ಖರೀದಿ ಮಾಡ್ತಕ್ಕಂಥ ನಿಂದಿಸ್ತೀರಾ? ಉತ್ತರ ಕೊಡ್ಬೇಕು ತಾನೆ. ಇದು ಬಹಳ ದೊಡ್ಡ ಇಶ್ಯೂ ಇದೆ. ಮಾಧ್ಯಮದವರು ಇದನ್ನ ಎಲ್ಲಾ ಬಿಜೆಪಿ ಮುಖಂಡರಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅದನ್ನ ಕೇಳಿ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ.